ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಸಂಪುಟ ಸಭೆ. ಈ ಸಭೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸೆಸ್ ಇಳಿಸೋ ಬಗ್ಗೆ ನಿರ್ಧಾರ ಆಗುತ್ತಾ? ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸೆಸ್ ಇಳಿಸಲಿದೆಯಾ? ಡೀಸೆಲ್ ಪೆಟ್ರೋಲ್ ಮೇಲಿನ ಸೆಸ್ ಇಳಿಕೆಯಾಗುತ್ತಾ? ಗಗನಕ್ಕೇರಿರುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಗೊಳಿಸುವಂತಹ ದೃಷ್ಟಿಯಿಂದ ಸೆಸ್ ಇಳಿಕೆಯಾಗುತ್ತಾ? ಇವತ್ತಿನ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಬಗ್ಗೆ ತೀರ್ಮಾನಿಸುತ್ತಾರೆ. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸೆಸ್ ಇಳಿಕೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸೆಸ್ ಇಳಿಕೆ ಬಗ್ಗೆ ಚರ್ಚಿಸ್ತೀವಿ ಎಂದಿರುವ ಭೈರತಿ ಬಸವರಾಜ್, ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯ ಹಿನ್ನೆಲೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸೆಸ್ ಇಳಿಕೆಯ ಬಗ್ಗೆ ಚರ್ಚೆ ನಡೆಯಲಿದೆ. ಹಾಗಿದ್ರೆ ಸಚಿವ ಭೈರತಿ ಹೇಳಿದಂತೆ ಸೆಸ್ ಇಳಿಕೆಯ ಬಗ್ಗೆ ಚರ್ಚೆಯಾಗುತ್ತಾ? ಇವತ್ತಿನ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಬೊಮ್ಮಾಯಿ ತೀರ್ಮಾನಿಸುತ್ತಾರಾ? ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸೆಸ್ ಇಳಿಕೆಯ ಬಗ್ಗೆ ಚರ್ಚೆ ನಡೆಯಲಿದೆ ಎಂದಿದ್ದಾರೆ ಭೈರತಿ ಬಸವರಾಜ್. ಹಾಗಿದ್ರೆ ಸಚಿವ ಭೈರತಿ ಹೇಳಿಕೆಯಂತೆ ಈ ಬಗ್ಗೆ ಚರ್ಚೆ ಇವತ್ತಿನ ಸಭೆಯಲ್ಲಿ ನಡೆಯುತ್ತಾ? ಸೆಸ್ ಇಳಿಕೆ ಪ್ರಸ್ತಾಪಕ್ಕೆ ಸಹಮತ ಸಿಗುವ ಸಾಧ್ಯತೆ ಇದೆಯಾ? ಸಂಪುಟ ಸಭೆಯ ಇವತ್ತಿನ ತೀರ್ಮಾನದತ್ತ ಕುತೂಹಲ ಹೆಚ್ಚಿದೆ. ಪ್ರಮುಖವಾಗಿ ಸೆಸ್ ಇಳಿಕೆ ನಿರ್ಧಾರ ಮಾಡಲು ಸರ್ಕಾರ ಶಕ್ತವಾಗಿದೆಯಾ? ಸರ್ಕಾರದ ಆದಾಯದ ಮೂಲ ಸೆಸ್, ಅದನ್ನ ಇಳಿಕೆ ಮಾಡೋದಕ್ಕೆ ಸಿಎಂ ಸಹಮತ ನೀಡ್ತಾರೆ. ಸಹಮತ ಸಿಕ್ಕರೂ ಗರಿಷ್ಠ ಎಷ್ಟು ಸೆಸ್ ಇಳಿಕೆಯಾಗಬಹುದು? ಇವತ್ತಿನ ಸಂಪುಟ ಸಭೆಯ ಸುತ್ತ 10 ಹಲವು ಗಂಭೀರ ಚರ್ಚೆ. ಸೆಸ್ ಇಳಿಕೆಗೆ ಸಿಎಂ ಸಹಮತ ನೀಡ್ತಾರ? ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಚರ್ಚೆ. ಹಾಗಿದ್ರೆ ನಿನ್ನೆ ಸಚಿವ ಭೈರತಿ ಬಸವರಾಜ್ ಅವರ ಕೊಟ್ಟಂತಹ ಹೇಳಿಕೆ ಏನು? ಸೆಸ್ ಇಳಿಕೆ ಬಗ್ಗೆ ಚರ್ಚೆ ಮಾಡ್ತೀವಿ ಎಂದಿದ್ರು. ಏನ್ ಹೇಳಿದ್ರು ಭೈರತಿ? ಕೇಳೋಣ ಬನ್ನಿ. ಈಗ ಬೆಲೆ ಏರಿಕೆ ಬಗ್ಗೆ ಎಲ್ಲ ಹಿರಿಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಸಮಂಜಸ ಅಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈಗ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಈಗ ಎಲ್ಲ ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಅವರು ಏನು ಸರ್ಕಾರನೂ ಕೂಡ ಅದನ್ನು ಪರಿಶೀಲನೆ ಮಾಡ್ತದೆ. ಈಗ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಮುಂದಿನ ದಿವಸಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮ ಜರುಗಿಸ್ಬೇಕು ಅದನ್ನು ಖಂಡಿತವಾಗಿ ಅದನ್ನು ಮಾಡೋಂಥದ್ದು ನಾವೆಲ್ಲರೂ ಕೂಡ ನಾವು ಸಚಿವ ಸಂಪುಟ ಸಭೆ ಇದೆ ನಾಳೆ, ಅದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾತಾಡ್ತೀವಿ. ಅದೇ ಈ ರೀತಿಯಾದಂಥ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೆಚ್ಚು ಆಗ್ತಾಯಿದೆ. ಇದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನಗಳನ್ನು ಮಾಡ್ಬೋದು ಅನ್ನೋ ಒಂದು ವಿಶ್ವಾಸವನ್ನು ಹೇಳ್ತೀವಿ. ಈಗ ಬೆಲೆ ಏರಿಕೆ ಬಗ್ಗೆ ಎಲ್ಲ ಹಿರಿಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಸಮಂಜಸ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.